Hmm. So fine then. So we have started with the topic, second unit, second chapter. Okay. Just for a glance, we have done with the two topics. Okay. One is using analytical information for decision support. Okay. This is the first topic we have completed, and the second topic is information sources before dawn of BI. Okay. These two topics we have completed in the previous classes. Okay. Just for a glance, ಏನ್ ಹೇಳಾಗತ್ತಾನ ಅಂತಂದ್ರೆ ಯೂಸಿಂಗ್ ಅನಾಲಿಟಿಕಲ್ ಇನ್ಫಾರ್ಮೇಶನ್ ಫಾರ್ ಡಿಸಿಷನ್ ಸಪೋರ್ಟ್ ಒಳಗಂದ್ರೆ uh, in the past in the past decision support is done by using numerical information ಅಂತ ಹೇಳ್ತಾನೆ. ಓಕೆ, ಅಂದ್ರೆ ಪಾಸ್ಟ್ ಒಳಗ ಡಿಸಿಷನ್ ಸಪೋರ್ಟ್ ಮಾಡ್ಬೇಕಾಗಿದ್ದ ಯಾವುದೇ ಒಂದು ಎಂಟರ್ಪ್ರೈಸಸ್ ಒಳಗ ಡಿಸಿಷನ್ ಸಪೋರ್ಟ್ ಮಾಡ್ಬೇಕಾಗಿತ್ತಂದ್ರ ನ್ಯೂಮರಿಕಲ್ ಇನ್ಫಾರ್ಮೇಶನ್ಸ್ ಯೂಸ್ ಮಾಡಿ ಮಾಡ್ತಿದ್ರು ಅಂತ ಹೇಳಕತ್ತಾನ. ಸೊ ದೇರ್ ವಿಲ್ ಬಿ ಸಮ್ senior executives, okay, market researchers who are going to take this process ಅಂತ ಹೇಳ್ಬೋದು. ಸೊ ಅವರೆಲ್ಲ ಏನ್ ಮಾಡ್ತಿದ್ರು, ಇದು process ನ ನಡೆಸ್ಕೊಂಡು ಹೋಗ್ತಿದ್ರು. ದಟ್ ಈಸ್ ಸಪೋರ್ಟ್ ಫಾರ್ ದ ಡಿಸಿಷನ್. ಓಕೆ, ಡಿಸಿಷನ್ ಸಪೋರ್ಟ್ ಸಲಾಗ ಏನ್ ಯೂಸ್ ಮಾಡ್ತಿದ್ರು, ನ್ಯೂಮರಿಕಲ್ ಇನ್ಫಾರ್ಮೇಶನ್ಸ್ ನ ಯೂಸ್ ಮಾಡ್ತಿದ್ರು. ಓಕೆ, next they started using the term business intelligence. Okay, then they have started the term called as BI. ಸೊ BI ನ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಈಗ ಏನ್ ಮಾಡಾಕತ್ತಾರಂತ ಅದನ್ನ ಇನ್ಫಾರ್ಮೇಶನ್ ಡಿಸಿಷನ್ ಸಪೋರ್ಟ್ ಸಲಾಗ ಯೂಸ್ ಮಾಡ್ತಾರ ಅಂತ ಹೇಳ್ತಾನೆ. ಸೊ ವಾಟ್ ಈಸ್ ಇನ್ಫಾರ್ಮೇಶನ್ ಡಿಸಿಷನ್ ಸಪೋರ್ಟ್? ಇನ್ಫಾರ್ಮೇಶನ್ ಡಿಸಿಷನ್ ಸಪೋರ್ಟ್ ಇಸ್ ನಥಿಂಗ್ ಬಟ್ ದೇರ್ ವಿಲ್ ಬಿ ಅ ಫ್ಯಾಕ್ಟ್. ಓಕೆ, ಒಂದ್ ಫ್ಯಾಕ್ಟ್ ಇರ್ತದೆ, ಆ ಫ್ಯಾಕ್ಟ್ ನ ಕನ್ಸಿಡರ್ ಮಾಡಿ ನಾವು ಡಿಸಿಷನ್ ಸಪೋರ್ಟ್ ನ ತಗೋತೀವಿ ಅಂತ ಹೇಳ್ತಾನೆ. ಓಕೆ, ಸೊ ಫ್ಯಾಕ್ಟ್ ಇಸ್ ನಥಿಂಗ್ ಬಟ್ ನೀವೇನಾದ್ರೂ ಒಂದು ನಿಮ್ ಬಿಸ್ನೆಸ್ ನ ನೆಕ್ಸ್ಟ್ ಲೆವೆಲ್ಗೆ ಒಯ್ಬೇಕನ್ನಕತ್ತಿದ್ರ ಅಥವಾ ನ್ಯೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕನ್ನಕತ್ತಿದ್ರಿ ಅಂತಂದ್ರೆ ದೆನ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ಅಬೌಟ್ ದಟ್ ಫ್ಯಾಕ್ಟ್ಸ್. ಓಕೆ, ನಾ ಇದು ಮಾಡಿದ್ರೆ ಚಲೋ ಆಗ್ತದೋ, ಇದು ಮಾಡಿದ್ರೆ ಚಲೋ ಆಗ್ತದೋ, ಸೊ ಹೆಂಗ್ ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಸೊ ದಟ್ ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ದ ಲಾರ್ಜ್ ನಂಬರ್ ಆಫ್ ಸ್ಟೇಕ್ ಹೋಲ್ಡರ್ಸ್ ಜೊತೆ ಅದನ್ನ ಕಮ್ಯುನಿಕೇಟ್ ಮಾಡ್ಕೊಂಡು ಅದನ್ನ ನೀವು ಕ್ಯಾರಿ ಔಟ್ ಮಾಡ್ಕೋಬೇಕಂತ ಹೇಳ್ತಾನೆ. ಇಫ್ ವಿ ಅಂದ್ರೆ ಎಲ್ಲಾರ್ದು ಸೊಲ್ಯೂಷನ್ ಸೇಮ್ ಬಂತು ಅಂತಂದ್ರೆ ನೀವೇನ್ ಕಮ್ಯುನಿಕೇಟ್ ಮಾಡಿರ್ತೀರಿ ಬಿಫೋರ್ ಹೂ ಆರ್ ಎಕ್ಸ್ಪೀರಿಯನ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಫೀಲ್ಡ್, ಅದ್ರಾಗಿರ್ತಾರೆ ಸ್ವಲ್ಪ ಮಂದಿ ಎಕ್ಸ್ಪೀರಿಯನ್ಸ್ ಪೀಪಲ್, ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅವ್ರೇನ್ ನಿಮಗ್ ಸಪೋರ್ಟ್ ಸೊಲ್ಯೂಷನ್ ಕೊಡ್ತಾರಲ್ಲ ಅದನ್ನ ನೀವು ಅಂದ್ರೆ ಅದನ್ನ ನೀವು ಪ್ರೆಸೆಂಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಸಕ್ಸಸ್ ಸಿಗ್ತದ ಅಂತ ಹೇಳ್ತಾನೆ. ಓಕೆ, ಸೊ ಸೊ ಇದು ಎಲ್ಲ ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ ದ ಥಿಂಗ್ ಈಸ್ ನಿಮ್ದು ಬಿಸ್ನೆಸ್ ನ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾನೆ. ಸೊ ಒಂದ್ ಎಫಿಶಿಯಂಟ್ ಆಗಿ ಒಂದು ಡೈನಮಿಕ್ ಆಗಿ ನಿಮ್ದು ಬಿಸ್ನೆಸ್ ನ ಚಲೋ ಆಗ್ತದ ಅಂತ ಹೇಳ್ತಾನೆ. ಓಕೆ, ಸೊ ಇದು ಮಾಡೋದ್ನಿಂತ ಮತ್ತೇನೇನ್ ಗೊತ್ತಾಗ್ತದ ನಿಮಗಂತಂದ್ರ ಯಾವ ಕಸ್ಟಮರ್ಸ್ ಪ್ರಾಫಿಟೇಬಲ್ ಅದಾರ, ಯಾವ ಪ್ರಾಡಕ್ಟ್ ಪ್ರಾಫಿಟೇಬಲ್ ಅದ, ಯಾವ ಅಪರ್ಚುನಿಟೀಸ್ ಜಾಸ್ತಿ ಅದಾವ, ಯಾವ ಎಂಪ್ಲಾಯೀಸ್ ಕರೆಕ್ಟ್ ವರ್ಕ್ ಮಾಡಕತ್ತಾನ. ಸೊ ಸಮ್ ಕ್ವಶನ್ಸ್ ನ ಆನ್ಸರ್ಸ್ ನಿಮ್ಗೆ ಸಿಗ್ತದ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಅಬೌಟ್ ದ BI, ಇನ್ಫಾರ್ಮೇಶನ್ BI ಅಂತ ಹೇಳ್ಬೋದು. ಸೊ ಇನ್ಫಾರ್ಮೇಶನ್ BI ನಿಂತ ಏನಾಗ್ತದೆ, ಫಾಸ್ಟರ್, ರಿಲೇಬಲ್, ಕನ್ಸಿಸ್ಟೆಂಟ್ ಅಂಡ್ ಹೈಲಿ ಏನದ ಇದು ಹೈಲಿ ಹೈಲಿ ಟೀಮ್ ಓರಿಯೆಂಟೆಡ್ ಇವಾಲ್ಯೂಷನ್ ಆಗಿದೆ ಅಂತ ಹೇಳ್ತಾನೆ. ಅಂದ್ರೆ ಬಿಫೋರ್ BI ಯೂಸ್ ಮಾಡ್ತಿದ್ರು. ಓಕೆ, ನಾಟ್ BI, ಬಿಫೋರ್ ಡಿಸಿಷನ್ ಸಪೋರ್ಟ್ ನಡೀತಿತ್ತು. ಓಕೆ, ಬಿಫೋರ್ ಕಮಿಂಗ್ ದ BI ಬರಕ್ಕಿಂತ ಪೈಲ ಬಿಫೋರ್ ಎಲ್ಲ ಯೂಸ್ ಮಾಡ್ತಿದ್ರು. ಬಟ್ ಅವಾಗ ಏನಿತ್ತು ಅಷ್ಟ ರಿಲಿಯೇಬಲ್, ಅಸ್ ಫಾಸ್ಟರ್, ಅಸ್ ಕನ್ಸಿಸ್ಟೆನ್ಸ್ ಏನು ಇದ್ದಿದ್ದಿಲ್ಲ. ಓಕೆ, ಬಟ್ ವೆನ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದ BI ಬಂದಾಗಿಂದ ಏನಾಗ್ತದೆ, ಫಾಸ್ಟರ್, ರಿಲಿಯೇಬಲ್, ಕನ್ಸಿಸ್ಟೆಂಟ್ ಮತ್ತೆ ಹೈಲಿ ಟೀಮ್ ಓರಿಯೆಂಟೆಡ್ ವರ್ಕ್ ನ ಆಗತ್ತದ ಅಂತೇಳಿ ಹೇಳ್ಬೋದು. ಓಕೆ, ದಿಸ್ ಇಸ್ ಅಬೌಟ್ ದ ಫಸ್ಟ್ ಟಾಪಿಕ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ information sources before dawn of BI. Okay, just a second here. Hello sir. Hello. Ha sir. Good morning sir. Ha sir. Ha ಆಯ್ತು ಸರ್. ಹಾಂ ಸರ್. ಹಾಂ ಆಯ್ತು ಸರ್. ಹಾಂ ಅವ್ರಿಗೇನು ಇಲ್ಲಲ್ಲ ಸರ್ ನೋಡಿ. ಹಾಂ ರೀ ಸರ್. ಹಾಂ ಓಕೆ, ಸಾರಿ. Hmm. Next is about information sources before dawn of BI. So information sources before dawn of BI ಒಳಗೆ ಏನೇನು ನೋಡಿದ್ರಿ ಅಂತಂದ್ರೆ we have some
ಸೋರ್ಸಸ್ ಓಕೆ ಅಥವಾ ಸಮ್ ಫಂಕ್ಷನ್ಸ್ ಅಂತ ಹೇಳ್ಬೋದು. ಸೊ ಆ ಫಂಕ್ಷನ್ಸ್ ನೀವು ಪರ್ಟಿಕ್ಯುಲರ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಸೊ ಇನ್ವೆಸ್ಟ್ ಮಾಡ್ತೀರಿ, ಹೆಂಗೂ ನೀವು ಏನ್ ಮಾಡ್ತೀರಿ, ಬಿಸ್ನೆಸ್ ಒಳಗೆ ಇನ್ವೆಸ್ಟ್ ಮಾಡ್ತೀರಿ. ಸೊ ಆ ಇನ್ವೆಸ್ಟ್ ಮಾಡ್ಬೇಕಾದಾಗ ಸಮ್ ಇಂಟರ್ನಲ್ ಫಂಕ್ಷನ್, ಸಮ್ ಮಾರ್ಕೆಟ್ ಫ್ಯಾಕ್ಟ್ಸ್, ಓಕೆ, ಸಮ್ ಫೈನಾನ್ಷಿಯಲ್ ಮಾರ್ಕೆಟಿಂಗ್ ಸೇಲ್ಸ್ ಇವೆಲ್ಲ ಏನದ ಬಿಸ್ನೆಸ್ ಪ್ಲಾನ್ಸ್ ಒಳಗೆ ಇನ್ವಾಲ್ವ್ ಇರ್ತಾವ. ಸೊ ಅದನ್ನ ನೀವು ತಲೆಯಾಗಿ ಇಟ್ಕೊಂಡು ನಿಮ್ದು ಎಂಟರ್ಪ್ರೈಸಸ್ ನ ಮುಂದ್ ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾನೆ. ಸಮ್ ಫ್ಯಾಕ್ಟ್ಸ್ ಅಂತ ಹೇಳ್ತಾನೆ, ಸಮ್ ಫ್ಯಾಕ್ಟ್ಸ್ ಅನ್ಬೋದು ಅಥವಾ ಸಮ್ ಫಂಕ್ಷನ್ಸ್ ಅನ್ಬೋದು. ಸೊ ಯಾವ್ಯಾವ ನೋಡಿದ್ರಿ ಅಂತಂದ್ರೆ marketing research. Okay, so the first one is marketing research, second one is statistical data, third one is management reporting, fourth one is market survey, fifth one is four adwala bari four. Okay, so ನಾಲ್ಕು ಟೈಪ್ಸ್ ಆಫ್ ಇದನ್ನ ನೋಡಿದ್ರಿ ನೀವು. ಓಕೆ, ಸೊ ಇವೇನಂತಂದ್ರೆ ಇವನ್ನ ನೀವು ತಲೆಗೆ ಇಟ್ಕೊಂಡ ಮಾಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ಮಾರ್ಕೆಟಿಂಗ್ ರಿಸರ್ಚ್ ತಗೊಂಡ್ರಿ ಅಂತ ತಿಳ್ಕೊರಿ. ಇಫ್ ಯು ಆರ್, ನಾನು ನಿನ್ನೆ ಮೊನ್ನೆ ಕ್ಲಾಸಸ್ ಎಕ್ಸಾಂಪಲ್ ನ ಕೊಟ್ಟಿದ್ದೆ. ಓಕೆ, ಏನಂತಂದ್ರೆ ಈಗ ಒಂದ್ ಕ್ಲಾತಿನ ಅಂಗಡಿ ಹಾಕಾಕತ್ತೀರ ಅಂತ ತಿಳ್ಕೊರಿ. ಈ ಕ್ಲಾತಿನ ಅಂಗಡಿ ಯು ಹ್ಯಾವ್ ಟು ಥಿಂಕ್ ಯಾವ ಪ್ಲೇಸ್ ನ ಹೆಂಗ್ ಹಾಕ್ಬೇಕು, ಯಾವ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ನಾವು ಹಾಕ್ಬೇಕು. ಸೊ ಅದನ್ನೆಲ್ಲ ಥಿಂಕ್ ಮಾಡ್ಬೇಕು ನೀವು, ಮಾರ್ಕೆಟ್ ಬಗ್ಗೆ, ಕರೆಂಟ್ ಸಿಚುವೇಶನ್ ಬಗ್ಗೆ. ಸೊ ಈ ತರ ಎಲ್ಲಾನು ನೀವು ನೋಡ್ಕೋಬೇಕು ಅಂತ ಹೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಾ ಮೊನ್ನೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಏನು ಸಿಮ್ಲಾ ಒಳಗ ನೀವು ಸಮ್ಮರ್ ಕ್ಲಾತ್ಸ್ ಒಯ್ದು ಹಾಕಿದ್ರಿ ಅಂದ್ರೆ ನಡಂಗಿಲ್ಲ. ಯಾಕಂತಂದ್ರೆ ಅಲ್ಲೇ ಥಂಡ್ ಇರ್ತದೆ. ಓಕೆ, ಸೊ ಅಲ್ಲೇನಿರ್ತದೆ, ವಾರ್ಮ್ ಕ್ಲಾತ್ಸ್ ಬೇಕಾಗ್ತಿರ್ತಾವ. ಸೊ ಹಂಗ ಇವನ್ ನೀವು ಈಗ ವಿಲೇಜಸ್ ನ ಹೋಗಿ ಮಾಡರ್ನ್ ಮಾಡರ್ನ್ ಥಿಂಗ್ಸ್ ಏನಾದ್ರ ಹಾಕಿದ್ರಿ, ಮಾಡರ್ನ್ ಡ್ರೆಸ್ಸಸ್ ಕ್ಲಾತ್ಸ್ ಹಾಕಿದ್ರಿ ಅಂದ್ರೆ ಯಾರು ಹಾಕೋತಾರ, ವಿಲೇಜಸ್ ನ ಹಾಕೋಂಗಿಲ್ಲ. ಓಕೆ, ಸೊ ಸಮ್ ಪರ್ಟಿಕ್ಯುಲರ್ ಥಿಂಗ್ಸ್ ನಾವು ನೋಡ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ದಟ್ ಈಸ್ ಮಾರ್ಕೆಟಿಂಗ್ ಒಳಗ. ನೆಕ್ಸ್ಟ್ ಸ್ಟಾಟಿಸ್ಟಿಕಲ್ ಡಾಟಾ ಒಳಗೆ ಏನಾಗ್ತದೆ ಅಂತಂದ್ರೆ ನಾವೇನ್ ಹಿಡನ್ ಪ್ಯಾಟರ್ನ್ಸ್ ಇರ್ತದಲ್ಲ, ಲೈಕ್ ಎಕ್ಸಾಂಪಲ್ ಇಫ್ ದೇರ್ ಆರ್ ಟೂ ಕಾಂಪಿಟೇಟರ್ಸ್ ಇನ್ ಒನ್ ಬಿಸ್ನೆಸ್ ಅಥವಾ ಒನ್ ಎಂಟರ್ಪ್ರೈಸ್ ಅಂತ ತಿಳ್ಕೊಬೇಕು. ದಟ್ ಪರ್ಸನ್ ಅವ ನಿಮ್ಗಿಂತ ಹೆಚ್ಚಿಗೆ ಹೊಂಟಾನ, ಪ್ರೊಫಿಟೇಬಲ್ ಆಗತ್ತದ ಅಂತಂದ್ರೆ ವಿ ಹ್ಯಾವ್ ಟು ಥಿಂಕ್, ಅದನ್ನ ನಾವು ನೋಡ್ಬೇಕು ಎಲ್ಲಿ ನಮ್ ಹಿಡನ್ ಪ್ಯಾಟರ್ನ್ ಅದ ಅಂದ್ರೆ ನಾವ್ ಏನ್ ಹಿಂದ್ ಬಿದ್ದೀವಿ, ಎದಕ್ ಬಿದ್ದೀವಿ, ಅವ ಏನ್ ಮಾಡಾಕತ್ತಾನ, ನಾವೇನ್ ಮಾಡಾಕತ್ತೀವಿ. ಸೊ ದಟ್ ಹಿಡನ್ ಪ್ಯಾಟರ್ನ್ ಶುಡ್ ಬಿ ಅನ್ರಿಲೇಬಲ್ ಅಂತ ಹೇಳ್ತಾನೆ. ಸೊ ಅದನ್ನ ಮಾಡೋದ್ರಿಂದ ಏನಾಗ್ತದೆ, ನಮ್ದುನು ಮುಂದ್ ಬರ್ತದ ಅಂತ ಹೇಳ್ತಾನೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅವ ಏನ್ ಕೊಡಾಕತ್ತಾನ, ನೀವೇನೋ ಒಂದು ಹಾಕಿರ್, ಒಂದ್ ಪ್ರಾಡಕ್ಟ್ ಹಾಕಿರ್. ಓಕೆ, ಸೊ ಆ ಪ್ರಾಡಕ್ಟ್ ಹಾಕಿದಾಗ ನಿಮ್ ನಡಾಕತ್ತಿಲ್ಲ, ಅವ್ನ್ ನಡಾಕತ್ತದ. ಸೊ ಅವಾಗ ಏನ್ ಮಾಡ್ಬೇಕು, ಅವ ಏನ್ ಮಾಡ್ಯಾನ, ಸೊ ಅದರಿಂದ ಹೊಸಾದ ಅಂದ್ರೆ ಅದಕ್ಕಿಂತ ಒಂದ್ ಇನೋವೇಟಿವ್, ಒಂದ್ ನ್ಯೂ ಪ್ರಾಡಕ್ಟ್, ನ್ಯೂ ಸರ್ವಿಸ್, ಒಂದು ಇನೋವೇಟಿವ್ ಆಗಿ ನಾವು ಅದನ್ನ ಮಾಡಿದ್ವಿ ಅಂತಂದ್ರೆ ನಮ್ ಕಡೆ ಬರ್ತಾರೆ. ಈಗ ನೋಡ್ರಿ, ಯಾವ್ದೇ ಒಂದು ಥಿಂಗ್ಸ್ ನ ನೀವು ಚಲೋ ಇತ್ತಂತಂದ್ರೆ ಎಲ್ಲಾರು ಅಲ್ಲೇ ಹೋಗ್ತಾರೆ. ಓಕೆ, ಸೊ ಹಂಗ ಅದಕ್ಕಿಂತ ಒಂದ್ ನ್ಯೂ ಪ್ರಾಡಕ್ಟ್ ಮಾಡ್ಬೇಕು, ಇನೋವೇಟಿವ್ ಮಾಡ್ಬೇಕು. ಸೊ ನ್ಯೂ ಸರ್ವಿಸಸ್ ಕೊಟ್ಟು ಮಾಡಿದ್ವಿ ಅಂತಂದ್ರೆ ನಮ್ದು ಚಲೋ ಆಗ್ತದೆ. ಅಂದ್ರೆ ಸ್ಟಾಟಿಸ್ಟಿಕಲ್ ಡಾಟಾ ಇಸ್ ಸಮಥಿಂಗ್ ಬಟ್ ವಿ ಹ್ಯಾವ್ ಟು ಅನ್ರಿಲೇಬಲ್ ಮಾಡ್ಬೇಕು. ಸೊ ಏನ್ ಪ್ರಾಬ್ಲಮ್ ಅದ ನಮ್ ಬಿಸ್ನೆಸ್ ನಾಗ, ಅವ್ರದಾಗ ನಡ್ದದ, ನಮ್ದಾಗ ನಡ್ದಲ್ಲ. ಸೊ ಅದನ್ನ ಹೊಸ ವೇ ಒಳಗ ಮಾಡಕ ನಾವು ಟ್ರೈ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ದಟ್ ಈಸ್ ಅಬೌಟ್ ದ ಸ್ಟಾಟಿಸ್ಟಿಕಲ್ ಡಾಟಾ. ನೆಕ್ಸ್ಟ್ ವಿ ಹ್ಯಾವ್ ಸೀನ್ ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್. ಮ್ಯಾನೇಜ್ಮೆಂಟ್ ರಿಪೋರ್ಟಿಂಗ್ ಅಂತಂದ್ರೆ IT ಟೀಮ್ಸ್ ಇರ್ತಾರ, ಅವ್ರೇನ್ ಮಾಡ್ತಾರ, ಅಡಾಕ್ ರಿಪೋರ್ಟ್ಸ್ ನ ರೆಡಿ ಮಾಡ್ತಾರ ಅಂತ ಹೇಳ್ತಾರ. ಸೊ ಆ ಅಡಾಕ್ ರಿಪೋರ್ಟ್ಸ್ ಏನಿರ್ತದಲ್ಲ, ಒಬ್ವಿಯಸ್ಲಿ ಇಂದ ಗ್ರಾಫಿಕಲ್ ಫಾರ್ಮೆಟ್ ನಾಗ ಇರ್ತದೆ ಅಂತ ಹೇಳ್ತಾನೆ. ಸೊ ಟೋಟಲಿ ಸಮ್ ಟೀಮ್ಸ್ ಇರ್ತಾರ, ಅವ್ರ ಏನ್ ಮಾಡ್ತಾರೆ, ಅಡಾಕ್ ರಿಪೋರ್ಟ್ಸ್ ನ ರೆಡಿ ಮಾಡ್ತಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಮಾರ್ಕೆಟ್ ಸರ್ವೆ. ಓಕೆ, ಸೊ ಮಾರ್ಕೆಟ್ ಸರ್ವೆದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎಂಟರ್ಪ್ರೈಸಸ್ ಆಲ್ಸೋ ಎಂಪ್ಲಾಯ್ ಇಲ್ಲಿ ಥರ್ಡ್ ಪಾರ್ಟಿ ಏಜೆನ್ಸೀಸ್ ಇರ್ತಾರೆ. ಸೊ ಅವ್ರ ಏನ್ ಮಾಡ್ತಾರೆ, ಸರ್ವೇಸ್ ಕಂಡಕ್ಟ್ ಮಾಡ್ತಾರೆ, ಕಾಂಪಿಟೇಟಿವ್ ಅನಲೈಸಿಸ್ ನೋಡ್ಕೋತಾರೆ. ಓಕೆ, ಸೊ ಸರ್ವೇಸ್ ಹೆಂಗಂತಂದ್ರೇನು, ಸ್ಟ್ರೆಂತ್ ಏನದ, ವೀಕ್ನೆಸ್ ಏನದ, ಒಂದ್ ಪರ್ಟಿಕ್ಯುಲರ್ ಮಾರ್ಕೆಟ್ ಇಂದ ನಮ್ ಸ್ಟ್ರೆಂತ್ ಏನದ, ನಮ್ ವೀಕ್ನೆಸ್ ಏನದ, ಸೊ ಯಾವ ಮಾರ್ಕೆಟ್ ಯಾವ ರಿಸ್ಕ್ ನಾಗದ, ನಾವ್ ಏನ್ ಮಾಡಿದ್ರೆ ಏನಾಗ್ತದೆ, ಮಾರ್ಕೆಟ್ ಶೇರ್ ಏನದ. ಸೊ ಟೋಟಲಿ ಅಬೌಟ್ ದ ಮಾರ್ಕೆಟ್ ಸರ್ವೆ ಮಾಡ್ತಾರ ಅಂತ ಹೇಳ್ತಾನೆ. ಓಕೆ, there will be a third party agencies ಅಂತ ಹೇಳ್ಬೋದು. So this much we have studied in the previous class. Everyone understood these two topics? Understood clearly? Please, I won't reply from everyone. Everyone understood these two topics? Okay, so fine then. So next we'll go for the next topic called as lower your hands.
Okay, so next we'll go for the next topic called as definitions and examples of BI data. Okay, so ಇಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ some definitions ಅದಾವ. ಸ್ವಲ್ಪ definitions ಅದಾವ, ಸ್ವಲ್ಪ examples ಅದಾವ, like BI ಅಂತ ಹೇಳ್ಬೋದು, like ಡಾಟಾ ಮೈನಿಂಗ್ ಇರ್ಬೋದು, ಅನಾಲಿಟಿಕ್ಸ್ ಇರ್ಬೋದು, ಮಷಿನ್ ಲರ್ನಿಂಗ್ ಇರ್ಬೋದು, ಡಾಟಾ ಸೈನ್ಸ್ ಇರ್ಬೋದು. ಸೊ ವಿ ಹ್ಯಾವ್ ಬೇರೆ ಬೇರೆ ಡೆಫಿನೇಷನ್ಸ್ ಅದಾವ, ಅದ್ರ ಪರ್ಟಿಕ್ಯುಲರ್ ಎಕ್ಸಾಂಪಲ್ಸ್ ಅದಾವ ಅಂತ ಹೇಳ್ಬೋದು. ಸೊ ಟೋಟಲ್ ಯು ಹ್ಯಾವ್ 6 to 7 definitions of different terms and with examples. Okay, one by one ನೋಡ್ಕೊತ ಹೋಗೋಣ. So first he has given OLTP. Okay, so OLTP ಅಂದ್ರೆ ಏನು? Anybody can say? You have studied in the second unit first chapter. What is OLTP? Anybody can say me what is OLTP? Yes? Anybody? ಚಾಟ್ ಮಾಡಿ ಹೇಳ್ರಿ ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ, ಹೆಂಗೂ ಹೇಳ್ರಿ. ವಾಟ್ ಈಸ್ OLTP? ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್. ಅದೇ ಗೊತ್ತಿಲ್ಲ ನಿಮಗೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಕರೆಕ್ಟ್? OLTP is nothing but online transaction processing, correct? And illo online transportation processing. Yes, anybody can say me? OLTP is nothing but online transaction processing or online transportation processing. ಮಲ್ಕೊಂಡಿರೇನಾ? ಯಾಕೆ ಹೇಳೋದು ಕೇಳಿಸ್ವಲ್ತ? ರಿಪ್ಲೈ ಮಾಡಕ್ ಆಗಂಗಿಲ್ಲ? Online transaction processing. Okay. Okay. So fine, then we'll see the OLTP. So online transaction processing system refers to a class of IT applications that process and manage transactions. Okay, what is saying? Online transaction processing ಅಂತಂದ್ರೇನು? IT application ಇರ್ತದೆ ಅಂತ ಹೇಳ್ತಾನೆ. So it refers to the class of IT application that process and manage transaction ಅಂತ ಹೇಳ್ಬೋದು. ಅಪ್ಲಿಕೇಶನ್ ಒಂದು ಪ್ರೋಸೆಸ್ ಮಾಡಿ ಮ್ಯಾನೇಜ್ ಮಾಡ್ತಾ, IT ಅಪ್ಲಿಕೇಶನ್ಸ್ ಏನಿರ್ತದಲ್ಲ ಅದನ್ನ ಪ್ರೋಸೆಸ್ ಮಾಡ್ತದೆ ಮತ್ತೆ ಮ್ಯಾನೇಜ್ ಮಾಡ್ತದೆ ಅಂತ ಹೇಳ್ತಾನೆ. ಸೊ OLTP is nothing but it is the system refers to the class of IT application. ಒಂದು IT ಅಪ್ಲಿಕೇಶನ್ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಅದೇ ಏನ್ ಮಾಡ್ತದೆ ಅಂತಂದ್ರೆ ಪ್ರೋಸೆಸ್ ಮಾಡ್ತಾ, ಆ ಅಪ್ಲಿಕೇಶನ್ ನ ಪ್ರೋಸೆಸ್ ಮಾಡ್ತದೆ ಮತ್ತೆ ಆ ಅಪ್ಲಿಕೇಶನ್ ನ ಟ್ರಾನ್ಸಾಕ್ಷನ್ ನ ಮ್ಯಾನೇಜ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, so oriented decision data coming as inputs to the system and produce updated database and management reports for routine decision making ಅಂತ ಹೇಳ್ಬೋದು. ಓಕೆ, ಸೊ ಏನ್ ಹೇಳ್ತಾ ನೋಡ್ರಿ, ಓರಿಯೆಂಟೆಡ್ ಡಿಜಿಟಲ್ ಡಾಟಾ ಕಮಿಂಗ್ ಆಸ್ ಇನ್ಪುಟ್ಸ್. ಡಿಜಿಟಲ್ ಡಾಟಾ ಏನಿರ್ತದಲ್ಲ ಅದು ಇನ್ಪುಟ್ ಆಗಿ ತಗೋತದ ಅಂತ ಹೇಳ್ತಾನೆ ಟು ದ ಸಿಸ್ಟಮ್. ಯಾವ ಸಿಸ್ಟಮ್? ನಿಮಗೆ OLTP ಸಿಸ್ಟಮ್. ನೀವು ನೋಡಿರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟಲ್ ಡಾಟಾನ ನೋಡಿರಿ, ನೆನಪದಾವ? ಯಾವ್ಯಾವ್ದಾವ? 3 ಟೈಪ್ಸ್ ಆಫ್ ಡಿಜಿಟಲ್ ಡಾಟಾ ಅದಾವ. ಯಾವ್ಯಾವ ಹೇಳ್ಬೋದಾ? ಎಸ್ ಟೈಪ್ಸ್ ಆಫ್ ಡಿಜಿಟಲ್ ಡಾಟಾ ಅದಾವ? 3 ಟೈಪ್ಸ್. ಓಕೆ, ಯಾವ್ಯಾವ ಅಂತ ಹೇಳ್ಬೋದಾ? ಎನಿಬಡಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ರಿ. ಅಲ್ಲಿ ಚಾಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಸೇ. Anybody can say me what are the 3 types of digital data? Yes. What are the 3 types of digital data? You can unmute and say me. Semi-structured. Praveen is saying semi-structured. Okay. Then semi-structure ಆತ ಮತ್ತೆ. Mega semi-structured already Praveen said. Next. ಒಂದೇ ಅದ semi-structured data, ಒಂದೇ ಅದ. Unstructured. Okay. Structured. Okay. Yeah, fine. So there are 3 types of digital data na ನೋಡಿದ್ವಿ ನಾವು. ಯಾವ್ದಾವ್ದು ಅಂತಂದ್ರೆ
ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳಿ. ಸೊ ಇಲ್ಲಿ ಏನ್ ಮಾಡ್ತದೆ ಅಂತಂದ್ರ ಡಿಜಿಟಲ್ ಡಾಟಾ ಏನ್ ಬರ್ತದಲ್ಲ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಆಗಿನ ಡಿಜಿಟಲ್ ಡಾಟಾನ ತಗೊಂಡು ಸಿಸ್ಟಮ್ಗೆ ಇನ್ಪುಟ್ ಕೊಡ್ತದೆ ಅಂತ ಹೇಳ್ತಾರೆ. ಓಕೆ, ಅಂಡ್ produce updated databases and manage reports for routine decision making ಅಂತ ಹೇಳ್ಬೋದು. ಆಮೇಲೆ ಅಪ್ಡೇಟೆಡ್ ಡಾಟಾ ಬೇಸ್ ಮಾಡ್ತದೆ, ಆಮೇಲೆ ರೂಟೀನ್ ಡಿಸಿಷನ್ ಮೇಕಿಂಗ್ ಸಲಾಗ ಮ್ಯಾನೇಜ್ಮೆಂಟ್ ಮಾಡ್ತದ ಅಂತ ಹೇಳ್ತಾರೆ. ಸೊ ಟೋಟಲಿ ಏನದ ಅಂತಂದ್ರೆ OLTP ಏನ್ ಮಾಡ್ತದ, ಒಂದ್ IT ಅಪ್ಲಿಕೇಶನ್ಸ್ ನ ಪ್ರೊಸೆಸ್ ಮಾಡಿ ಮ್ಯಾನೇಜ್ ಮಾಡ್ತದ ಅಂತ ಹೇಳ್ಬೋದು. ಸೊ IT ಅಪ್ಲಿಕೇಶನ್ಸ್ ಒಳಗೆ ಏನ್ ಯೂಸ್ ಮಾಡ್ತೀವಿ, ಡಿಜಿಟಲ್ ಡಾಟಾನ ಯೂಸ್ ಮಾಡ್ತೀವಿ. ಸೊ ಆ ಡಿಜಿಟಲ್ ಡಾಟಾನ ಇನ್ಪುಟ್ ಕೊಟ್ಟು ಅದ್ರ ಅಪ್ಡೇಟ್ ಮಾಡ್ತದೆ ಡಾಟಾಬೇಸ್ಗೆ. ಆಮೇಲೆ ಅದ್ರದ್ದೇನ್ ರೂಟೀನ್ ಇರ್ತದ, ಅಂದ್ರೆ ಏನ್ ಮ್ಯಾನೇಜ್ಮೆಂಟ್ ಮಾಡೋದಾಗ್ಲಿ, ಸೊ ಏನಾದ್ರು ಅಪ್ಡೇಟ್ ಮಾಡೋದಾಗ್ಲಿ, ಸೊ ಅದನ್ನೆಲ್ಲ ಅದು ನೋಡ್ಕೋತದ ಅಂತ ಹೇಳ್ಬೋದು. ಸೊ ಟೋಟಲಿ ಏನ್ ಮಾಡ್ತದ OLTP ಅಂತಂದ್ರೆ ಒಂದ್ IT ಅಪ್ಲಿಕೇಶನ್ ಎಲ್ಲಾ ಪ್ರೋಸೆಸ್ ನೋಡ್ಕೋತದ, ಮತ್ತೆ ಎಲ್ಲಾ ಮ್ಯಾನೇಜ್ಮೆಂಟ್ ಏನ್ ಡಿಜಿಟಲ್ ಡಾಟಾ ಇರ್ತದ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತದ ಅಂತೇಳಿ ಹೇಳ್ಬೋದು. ಓಕೆ, ಸೊ ದಟ್ ಈಸ್ ಅಬೌಟ್ ದ OLTP. ಸೊ ಎಕ್ಸಾಂಪಲ್ ಆಫ್ OLTP ಅಂತಂದ್ರೆ ಹೇಳ್ಕೊಟ್ಟ ನೋಡ್ರಿ ಒಂದು, and invoicing IT applications will take inputs such as customer name, shipping address, products purchased, products price, tax rates, and other parameters like data to generate a database of invoices, and also provide management a summary report of daily or weekly invoices raised by the company as shown in the figure below. So OLTP ಏನೇನ್ ಮಾಡ್ತದ ಅಂತಂದ್ರ IT ಅಪ್ಲಿಕೇಶನ್ಸ್ ಅಂದ್ರೆ OLTP IT ಅಪ್ಲಿಕೇಶನ್ಸ್ ಒಳಗೆ ಏನೇನ್ ಮಾಡ್ತೀವಿ ಅಂತಂದ್ರ ಕಸ್ಟಮರ್ ನೇಮ್, ನಿಮ್ದು ಶಿಪ್ಪಿಂಗ್ ಅಡ್ರೆಸ್, ನಿಮ್ದು ಈಗ ಒಂದ್ ಏನಾದ್ರು ಪ್ರಾಡಕ್ಟ್ ಆರ್ಡರ್ ಮಾಡಿರ್ತೀರಿ. ಓಕೆ, ಸೊ ಪ್ರಾಡಕ್ಟ್ ಆರ್ಡರ್ ಮಾಡಿದಾಗ ಏನೇನ್ ಇರ್ತದ, ನಿಮ್ ಕಸ್ಟಮರ್ ನೇಮ್ ಇರ್ತದ. ಓಕೆ, ಶಿಪ್ಪಿಂಗ್ ಅಡ್ರೆಸ್ ಇರ್ತದ, ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಿರಂತ ಪ್ರಾಡಕ್ಟ್ ಇನ್ ಪ್ರೈಸ್ ಇರ್ತದ, ಅದ್ರ ಟ್ಯಾಕ್ಸಸ್ ಲೈಕ್ GST, SGST ಅವೆಲ್ಲ ಇರ್ತಾವ. ಸೊ ಅದ ಟ್ಯಾಕ್ಸಸ್ ಇರ್ತದ, ಆಮೇಲೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರ್ತಾವ. ಸೊ ಇವೆಲ್ಲ ಏನಿರ್ತದ ಇನ್ಪುಟ್ ಆಗಿ ತಗೋತೀರ. ಓಕೆ, ಸೊ ಅವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಇನ್ವಾಯ್ಸಸ್ ಕೊಡ್ತೀರಿ. ಅವನ್ನೆಲ್ಲ ಪ್ರಾಡಕ್ಟ್ ಶಿಪ್ಮೆಂಟಿಂಗ್ ಮಾಡ್ತೀರಿ. ಶಿಪ್ಮೆಂಟ್ ಮಾಡಿದ್ಮೇಲೆ ಅದ್ರದ್ದು ಏನ್ ಕೊಡ್ತಾರ, ಇನ್ವಾಯ್ಸ್ ಕೊಡ್ತಾರೆ. ಓಕೆ, ಸೊ ಇನ್ವಾಯ್ಸ್ ಅಂತಂದ್ರೆ ಡಾಟಾಬೇಸ್ನಾಗ ಜನರೇಟ್ ಆಗ್ತದೆ. ಸೊ ಜನರೇಟ್ ಆಗಿ ಅದ್ರದ್ದು ಇನ್ವಾಯ್ಸ್ ಕೊಡ್ತಾರೆ. ಆಮೇಲೆ ಅದ್ರ ಡೈಲಿ ರಿಪೋರ್ಟ್ ಸಮ್ಮರಿ ಇರ್ಬೋದು, ಓಕೆ, ವೀಕ್ಲಿ ರಿಪೋರ್ಟ್ ಸಮ್ಮರಿ ಇರ್ಬೋದು. ಸೊ ಇವೆಲ್ಲಾನು ನಿಮ್ಗ ಕೊಡ್ತದ ಅಂತೇಳಿ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ and involving IT applications ಅಂದ್ರೆ ಒಂದು ಟೋಟಲ್ IT ಅಪ್ಲಿಕೇಶನ್ಸ್ ಒಳಗೆ ಏನೇನ್ ಮಾಡ್ತೀರಿ ಅಂತಂದ್ರೆ these all are in the form of digital data. ಓಕೆ, ಅದು ಸೆಮಿ ಸ್ಟ್ರಕ್ಚರ್ ಇರ್ಬೋದು, ಸ್ಟ್ರಕ್ಚರ್ಡ್ ಇರ್ಬೋದು, ಅಥವಾ ಅನ್ಸ್ಟ್ರಕ್ಚರ್ಡ್ ಇರ್ಬೋದು, ಯಾವ್ದು ಟೈಪ್ ಆಫ್ ಡಾಟಾನು ಇರ್ಬೋದು. ಬಟ್ ಏನಂದ್ರೆ ಎಲ್ಲಾನು ಡಿಜಿಟಲ್ ಡಾಟಾನ ತಗೋತದ ಅಂತ ಹೇಳ್ತಾನಂದ್ರ ಒಂದ್ ಕಸ್ಟಮರ್ ಏನಾದ್ರೂ ಪರ್ಚೇಸ್ ಮಾಡಿದ್ದ ಅಂತಂದ್ರೆ ಅದ್ರದ್ದು ಡೆಲಿವರಿ ಹೆಂಗ್ ಮಾಡ್ತದ ಅಂದ್ರೆ ಅದ್ರದ್ದು ಏನ್ ಇನ್ಪುಟ್ ತಗೋತೀವಿ ಕಸ್ಟಮರ್ ನಿಂತ ಅಂದ್ರೆ ನೇಮ್ ತಗೋತೀವಿ, ಶಿಪ್ಪಿಂಗ್ ಅಡ್ರೆಸ್ ತಗೋತೀವಿ, ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಯಾರ ಅಂತ ತಗೋತೀವಿ, ಪ್ರಾಡಕ್ಟ್ ಪ್ರೈಸ್, ಓಕೆ, ಟ್ಯಾಕ್ಸ್. ಸೊ ಇವೆಲ್ಲಾನು ನಾವು ಇನ್ಪುಟ್ ಆಗಿ ತಗೊಂಡು ನಮ್ದು ಡಾಟಾ ಬೇಸ್ನಾಗ. ಓಕೆ, ಸೊ ಇಲ್ಲೇನಾಯ್ತು IT ಅಪ್ಲಿಕೇಶನ್ ಇನ್ಪುಟ್ ತಗೊಂಡ್ವಿ. ಓಕೆ, ಸೊ ಇನ್ಪುಟ್ ತಗೋದ್ಮೇಲೆ ಅದು ನಮ್ ಡಾಟಾ ಬೇಸ್ ಒಳಗೆ ಅಪ್ಡೇಟ್ ಮಾಡ್ತೀವಿ. ಓಕೆ, ಸೊ ಅಪ್ಡೇಟ್ ಮಾಡ್ಮೇಲೆ ಏನಾಗ್ತದ, ಒಂದು ಜನರೇಟ್ ಆಗ್ತದೆ. ಏನ್ ಜನರೇಟ್ ಆಗ್ತದೆ, ಇನ್ವಾಯ್ಸ್ ಜನರೇಟ್ ಆಗ್ತದೆ. ಓಕೆ, ಸೊ ದಟ್ ಈಸ್ ದ ಸೆಕೆಂಡ್ ಪ್ರೋಸೆಸ್, ಅಪ್ಡೇಟ್. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಏನಾದ್ರೂ ಮ್ಯಾನೇಜ್ಮೆಂಟ್ ಇರ್ಬೇಕಂದ್ರೆ ಲೈಕ್ ವೀಕ್ಲಿ ರಿಪೋರ್ಟ್, ಸಮರಿ ರಿಪೋರ್ಟ್, ಡೈಲಿ ರಿಪೋರ್ಟ್. ಸೊ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತದ ಅಂತ ಹೇಳ್ಬೋದು. ಸೊ ಟೋಟಲಿ ಏನೇನ್ ಮಾಡಾಕತ್ತದ ಇಲ್ಲಿ OLTP, ಒಂದ್ ಇನ್ಪುಟ್ ತಗೋಕತ್ತದ. ಓಕೆ, ಒಂದ್ ಅಪ್ಡೇಟ್ ಮಾಡಾಕತ್ತದ. ಅಪ್ಡೇಟ್ ಅಂತ ಏನು, ಡಾಟಾ ಬೇಸ್ ಒಳಗೆ ಅಪ್ಡೇಟ್ ಮಾಡಿ ನಿಮ್ಗೆ ಜನರೇಟ್ ಇನ್ವಾಯ್ಸ್ ಕೊಡಾಕತ್ತದ. ಓಕೆ, ಇನ್ವಾಯ್ಸ್ ಜನರೇಟ್ ಮಾಡಾಕತ್ತದ. ಓಕೆ, ಥರ್ಡ್ ಒನ್ ಏನಂತಂದ್ರೆ ಲೈಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕೊಟ್ಟಿದ್ದ ಡಾಟಾನ ಮ್ಯಾನೇಜ್ಮೆಂಟ್ ಮಾಡೋದನ್ನ ಮಾಡ್ತದೆ. ಸೊ ಟೋಟಲಿ ದಿಸ್ ಇಸ್ ಅಬೌಟ್ ದ OLTP ಡೆಫಿನೇಷನ್ ಅಂತ ಹೇಳ್ಬೋದು. ಸೊ ಅದನ್ನ ಇಲ್ಲಿ ಕೊಟ್ಟಾನ ನೋಡ್ರಿ, ನಿಮ್ದ ಫಿಗರ್ ನ ಕೊಟ್ಟಾನ. ಸೊ ಇದು ಥಿನ್ ಕ್ಲೈಂಟ್, ಇದು ಥಿಕ್ ಕ್ಲೈಂಟ್, ಇದು ಪ್ರೆಸೆಂಟೇಷನ್, ಬೇಸಿಕ್ ಲಾಜಿಕ್, ಡಾಟಾ ಸ್ಟೋರೇಜ್. ಓಕೆ, ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಒಳಗೆ ಇವೆಲ್ಲ ನಡೀತೈತೆ. ಅಂದ್ರೆ ಕ್ಲೈಂಟ್ ಬಗ್ಗೆ ಇನ್ಫಾರ್ಮೇಶನ್ ತಗೋದಾಗ್ಲಿ, ಸೊ ಅದನ್ನ ಪ್ರೆಸೆಂಟೇಷನ್ ಮಾಡೋದಾಗ್ಲಿ, ಬಿಸ್ನೆಸ್ ಲಾಜಿಕ್ ಮಾಡೋದಾಗ್ಲಿ, ಸೊ ಡಾಟಾ ಬೇಸ್ನಾಗ ಸ್ಟೋರ್ ಮಾಡೋದಾಗ್ಲಿ, ಸೊ ಇವೆಲ್ಲಾನು ನಮ್ಗ ಆನ್ಲೈನ್ ಟ್ರಾನ್ಸಾಕ್ಷನ್ ಒಳಗ ನಡೀತದ ಅಂತ ಹೇಳ್ಬೋದು. ಸೊ ಅಂಡರ್ಸ್ಟುಡ್ ಅಬೌಟ್ ದ OLTP definition? Please reply, everyone understood about the OLTP definition? Everyone understood about the OLTP definition? I want reply from everyone. ನಾ ಕೇಳಂಗಿಲ್ಲ, ಒಬ್ರೇ 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 ಹೆಸರು ಕೊಟ್ಕೋತೇನು, VIP ಗಳದಿರೇನ?
ಅಂಡರ್ಸ್ಟುಡ್ ಅಂತಂದ್ರೆ ಎಲ್ಲಾರು ಇಮಿಡಿಯೇಟ್ ಆಗಿ ರಿಪ್ಲೈ ಮಾಡ್ಬೇಕು. Okay. So fine, then we'll go for the next definition here. So next definition is OLAP. What is OLAP? Let's lower your hands. What is the full form of OLAP? Anybody can say me the what is the full form of OLAP? Yes, Nikita. Online analytic process. Yes, very good. Online analytical processing. Good. Okay, so OLAP is nothing but online analytical processing. Okay, so either definition nodananta. OLAP is a system software used to combine data from several IT applications and provide business users with analyzed information to make informed business decisions. Here the definition of OLAP. So adu ಏನು ಮಾಡ್ತದೆ ಆನ್ಲೈನ್ ಟ್ರಾನ್ಸಾಕ್ಷನ್ ಪ್ರೊಸೆಸಿಂಗ್ ಏನು ಮಾಡ್ತದೆ that is about only one software. Okay, one software ಒಳಗೆ input ತಗೋದು ಅದರದ್ದು ಟ್ರಾನ್ಸಾಕ್ಷನ್ ಮಾಡೋದು ಅಪ್ಡೇಟ್ ಮಾಡೋದು ಆಮೇಲೆ ಮ್ಯಾನೇಜ್ ಮಾಡೋದು ದಟ್ ಈಸ್ ಅಬೌಟ್ ಓನ್ಲಿ ಒನ್ ಸಾಫ್ಟ್ವೇರ್. ಓಕೆ, ಇಲ್ಲಿ OLAP ಒಳಗೆ ಏನಾಗ್ತದೆ ಅಂತಂದ್ರೆ ಸೆವ್ರಲ್ IT ಅಪ್ಲಿಕೇಶನ್ಸ್ ಏನ್ ಮಾಡ್ತದೆ ಅಂತಂದ್ರೆ ಬಹಳಷ್ಟು IT ಅಪ್ಲಿಕೇಶನ್ಸ್ ನ ಕಂಬೈನ್ ಮಾಡಿ ಓಕೆ ಸೊ ಅದ್ರದ್ದು ಇನ್ಫಾರ್ಮೇಶನ್ ಕಂಬೈನ್ ಮಾಡ್ತಿದೆ. ಓಕೆ, ಆಮೇಲೆ ಅದ್ರದ್ದು ಇನ್ಫಾರ್ಮೇಶನ್ ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡಿ ಅದ್ರದ್ದು ಬಿಸ್ನೆಸ್ ಡಿಸಿಷನ್ಸ್ ಒಳಗ ಆ ಅನಲೈಸ್ಡ್ ಡಾಟಾನ ಕೊಡ್ತೀವಿ ಅಂತ ಹೇಳ್ತಾನೆ. ಓಕೆ, ಜಸ್ಟ್ ಇಯರ್ OLAP ಒಳಗೆ ಏನ್ ಮಾಡ್ತಿದೆ ಬಹಳಷ್ಟು ಡಾಟಾ ಕಂಬೈನ್ಡ್ ಡಾಟಾ ತಗೋತೀವಿ. ಬಹಳಷ್ಟು IT ಅಪ್ಲಿಕೇಶನ್ಸ್ ನಿಂದ ಕಂಬೈನ್ಡ್ ಡಾಟಾನ ತಗೋತೀವಿ. ಆ ಡಾಟಾನ ತಗೊಂಡು ಅನಲೈಸ್ ಮಾಡ್ತೀವಿ. ಸೊ ಅನಲೈಸ್ ಮಾಡಿ ಅದ ಅನಲೈಸ್ ಮಾಡಿದ್ದೇನ್ ಇನ್ಫಾರ್ಮೇಶನ್ ಇರ್ತದಲ್ಲ ಅದು ಬಿಸ್ನೆಸ್ ಡಿಸಿಷನ್ಸ್ ಒಳಗ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ಈಗ ನೀವು ಅನಲೈಸ್ ಮಾಡಿದಾಗ ಏನಾದ್ರು ಲೈಕ್ ಫಾರ್ ಎಕ್ಸಾಂಪಲ್ ಈ ಬೇರೆ ಬೇರೆ ಅಪ್ಲಿಕೇಶನ್ಸ್ ನಿಂದ ತಗೊಂಡಿರ್ತೀರಿ. ಓಕೆ, ಬೇರೆ ಬೇರೆ ಅಪ್ಲಿಕೇಶನ್ ನಿಂದ ತಗೊಂಡಾಗ ಅದ್ರ ಡಾಟಾ ಒಳಗೆ ಅನಲೈಸ್ ಮಾಡಿದಾಗ ನಿಮ್ಗೆ ಏನೋ ಒಂದು 5% ಆಫ್ ಲಾಸ್ ಆಗಾಕತ್ತದ ಅಂತ ತಿಳ್ಕೊರಿ. ಸೊ 5% ಆಫ್ ಲಾಸ್ ಆಗಾಕತ್ತಂದ್ರ ನೀವು ಅದನ್ನ ಕೊಡ್ತೀರಿ. ಬಿಸ್ನೆಸ್ ಡಿಸಿಷನ್ ಯಾರು ಮಾಡ್ತಾರಲ್ಲ ಮತ್ತೆ ಅಲ್ಲಿ ಡಿಸಿಷನ್ ಮೇಕರ್ಸ್ ಇರ್ತಾರ. ಸೊ ಅವ್ರಿಗೆ ಏನ್ ಮಾಡ್ತೀರಿ ನಿಮ್ ಬಿಸ್ನೆಸ್ ರಿಲೇಟೆಡ್ ಈ ಟೈಪ್ ಆಫ್ ಇಷ್ಟು ಲಾಸ್ ಆಗ್ಯದ, ಇದ್ರಾಗ ಲಾಸ್ ಆಗ್ಯದ, ಈ ಪ್ರಾಡಕ್ಟ್ ಒಳಗೆ ಲಾಸ್ ಆಗ್ಯದ, ಇಂಥ ಕಸ್ಟಮರ್ಸ್ ತಗೊಳಾಗ್ಯಾರ. ಸೊ ಆ ಟೈಪ್ ಆಫ್ ಡಿಸಿಷನ್ ಅವ್ರಿಗೆ ಕೊಡ್ತೀರಿ. ಓಕೆ, ಸೊ ಕೊಟ್ಮೇಲೆ ಅವ್ರ ಏನ್ ಮಾಡ್ತಾರ ಅಲ್ಲಿ ಸ್ಟೆಪ್ ತಗೋತಾರ. ಓಕೆ, ಇದನ್ನ ಏನ್ ಮಾಡಿದ್ರೆ ನಾವು ಇನ್ಕ್ರೀಸ್ ಮಾಡ್ಬೋದು, ಇದನ್ನ ಯಾವ ವೇದಾಗ ಇನೋವೇಟಿವ್ ಮಾಡ್ಬೋದು. ಸೊ ಹಂಗ ಅವರೆಲ್ಲ ಸ್ಟೆಪ್ ತಗೋತಾರ. ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಂದ್ರೆ ಈಗ ನೀವು ಕಸ್ಟಮರ್ ಫೀಡ್ಬ್ಯಾಕ್ ಇಟ್ಟಿರ್ತೀರ. ಓಕೆ, ಸೊ ಕಸ್ಟಮರ್ ಫೀಡ್ಬ್ಯಾಕ್ ನ ಎಲ್ಲಾ ಕಡೆಯಿಂದ ತಗೋತಾರ. ಅವರು ತಗೊಂಡ ಒಂದ ಪರ್ಟಿಕ್ಯುಲರ್ ಮಾಡ್ತಾರೆ. ಓಕೆ, ಸೊ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡು ಒಂದ್ ಕಡೆ ಅನಲೈಸ್ ಮಾಡಿ ಈ ಕಸ್ಟಮರ್ ನಾಗ ಈ ಪ್ರಾಡಕ್ಟ್ ನಾಗ ಏನೋ ಪ್ರಾಬ್ಲಮ್ ಅದ. ಓಕೆ, ಲೈಕ್ ಕ್ವಾಲಿಟಿ ಪ್ರಾಬ್ಲಮ್ ಅದ, ಸೈಜ್ ಪ್ರಾಬ್ಲಮ್ ಅದ, ಕಲರ್ಸ್ ಪ್ರಾಬ್ಲಮ್. ಸೊ ಹಿಂಗೇನಾದ್ರು ಡಿಫ್ರೆಂಟ್ ಏನೇ ಅನಲೈಸ್ ಬಂದಿರ್ತದೆ ಅದನ್ನೆಲ್ಲ ಅನಲೈಸ್ ಮಾಡಿ ಮತ್ತೆ ಬಿಸ್ನೆಸ್ ಡಿಸಿಷನ್ಸ್ ಯಾರು ತಗೋತಾರಲ್ಲ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಅದ್ರದ್ದು ಲೈಕ್ ಮತ್ತೆ ಅದನ್ನ ಏನೇನ್ ಡೆವಲಪ್ಮೆಂಟ್ ಮಾಡ್ಬೇಕು, ಏನ್ ಇನೋವೇಷನ್ಸ್ ಮಾಡ್ಬೇಕು, ಸೊ ಅದನ್ನೆಲ್ಲ ಮಾಡ್ಕೊತ ಹೋಗ್ತಾರ. ಸೊ ದಟ್ ಈಸ್ ಅಬೌಟ್ ದ OLAP ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, while relational database are considered to be two-dimensional, OLAP data is multi-dimensional, meaning the information can be compared in many ways. So ಇಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ಇಲ್ಲಿ ನಾವು ಡೈಮೆನ್ಷನ್ಸ್ ಯೂಸ್ ಮಾಡ್ತೀವಿ. ಯು ಹ್ಯಾವ್ ಸ್ಟಡಿಡ್ ಇನ್ OLAP, ಕರೆಕ್ಟ್? OLAP ಒಳಗೆ ರಿಲೇಷನಲ್ ಡಾಟಾಬೇಸ್ ನ ಯೂಸ್ ಮಾಡ್ತೀವಿ, ಇಲ್ಲೇ ಡೈಮೆನ್ಷನ್ಸ್ ನ ಯೂಸ್ ಮಾಡ್ತೀವಿ. ಸೊ ಟೂ ಡೈಮೆನ್ಷನ್ಸ್ ಆಫ್ OLAP ಡಾಟಾನ ಸೊ ಅಂದ್ರೆ ಮಲ್ಟಿ ಡೈಮೆನ್ಷನಲ್ ಡಾಟಾ ಯೂಸ್ ಮಾಡಿ ಡಿಫ್ರೆಂಟ್ ಪ್ಲೇಸ್ ನಾವು ಕಂಪ್ಯಾರಿಸನ್ ನ ಮಾಡ್ತೀವಿ ಅಂತ ಹೇಳ್ತಾನೆ. Thus OLAP allows business users to easily and selectively extract and view data from the different point of view. ಸೊ ಅಲ್ಲೇ ನಾವು ಬೇರೆ ಬೇರೆ ಕಡೆಯಿಂದ ನಾವು ವೀವ್ ಮಾಡ್ಬೋದು, ಬೇರೆ ಬೇರೆ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದಟ್ ಇಸ್ ಅಬೌಟ್ OLAP. Already you have studied in the second chapter. Okay, first chapter, second and first chapter ಒಳಗೆ ಓದಿರಿ ಇನ್ ಡಿಟೇಲ್ ಅಬೌಟ್ OLAP. ಅಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಒಳಗೆ ಹೆಂಗ್ ಮಾಡ್ತೀರಿ, 2 ಡೈಮೆನ್ಷನ್ ಹೆಂಗ್ ಮಾಡ್ತೀರಿ, 1 ಡೈಮೆನ್ಷನ್ ಹೆಂಗ್ ಮಾಡ್ತೀರಿ, ಮಲ್ಟಿ ಡೈಮೆನ್ಷನ್ ಹೆಂಗ್ ಮಾಡ್ತೀರಿ, ಸೊ ಅದನ್ನೆಲ್ಲ ನೋಡಿರಿ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡತ್ತಾನ ನೋಡ್ರಿ. A sales OLAP application will analyze product sale data from different perspectives like sales by product, sales by region, sales by sales person, sales by partner, and so on, and compute the
apply total averages etc to support the decision making. Okay, so ಏನ್ ಹೇಳತ್ತ ನೋಡ್ರಿ, ಇಲ್ಲಿ ಸೇಲ್ ಒ ಎಲ್ ಎ ಪಿ ಅಪ್ಲಿಕೇಶನ್ ತಗೊಂಡ್ವಿ ಅಂತಂದ್ರೆ ಒಂದು ಅಪ್ಲಿಕೇಶನ್ ತಗೋತಾನೆ, ಯಾವುದು ಸೇಲ್ಸ್ ಒ ಎಲ್ ಎ ಪಿ ಅಪ್ಲಿಕೇಶನ್ ತಗೋತಾನ. ಆ ಸೇಲ್ಸ್ ಒ ಎಲ್ ಎ ಪಿ ಅಪ್ಲಿಕೇಶನ್ಸ್ ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಒಂದ್ ಪ್ರಾಡಕ್ಟ್ ನ ಅನಲೈಸ್ ಮಾಡ್ತೀವಿ. ಆ ಪ್ರಾಡಕ್ಟ್ ನ ಅನಲೈಸ್ ಮಾಡ್ತೀವಿ ಹೆಂಗ್ ಅಂತಂದ್ರೆ ನಾವ್ ಅಲ್ಲಿ ಬೇರೆ ಬೇರೆ ಆಬ್ವಿಯಸ್ಲಿ ಟೋಟಲಿ ಸೇಲ್ಸ್ ಒ ಎಲ್ ಎ ಪಿ ತಗೊಂಡ್ ಬಂದ್ರೆ ಬೇರೆ ಬೇರೆ ಸೇಲ್ಸ್ ಇರ್ತದೆ. ಲೈಕ್ ಸೇಲ್ಸ್ ಬೈ ಪ್ರಾಡಕ್ಟ್ ಮಾಡ್ತಾರ, ಸೇಲ್ಸ್ ಬೈ ರೀಜನ್ ಮಾಡ್ತಾರ, ಸೇಲ್ಸ್ ಬೈ ಸೇಲ್ಸ್ ಮಾಡ್ತಾರ, ಸೇಲ್ಸ್ ಬೈ ಪಾರ್ಟ್ನರ್. ಸೊ ಎಲ್ಲಾನು ತಗೊಂಡು ಅವ ಅನಲೈಸ್ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಟೋಟಲಿ ಸೇಲ್ಸ್ ಒ ಎಲ್ ಎ ಪಿ ಅಪ್ಲಿಕೇಶನ್ ತಗೊಂಡಾಗ ಅದ್ರಾಗ ಎಲ್ಲಾ ಟೈಪ್ಸ್ ಆಫ್ ಸೇಲ್ಸ್ ಬರ್ತದೆ. ಸೇಲ್ಸ್ ಬೈ ಪ್ರಾಡಕ್ಟ್ ಬರ್ತದೆ, ಸೇಲ್ಸ್ ಬೈ ರೀಸನ್ ಬರ್ತದೆ. ಸೊ ಎಲ್ಲಾ ಟೈಪ್ ಆಫ್ ಸೇಲ್ಸ್ ನ ತಗೊಂಡು ಅವರು ಅನಲೈಸ್ ಮಾಡ್ತಾರ ಅಂತ ಹೇಳ್ತಾನೆ. ಓಕೆ, ಸೊ ಅಲ್ಲಿ ಏನ್ ಮಾಡ್ತಾರ, ಲೈಕ್ ಟೋಟಲ್ಸ್ ಮಾಡ್ಬೋದು, ಅವರೇಜ್ ಮಾಡ್ಬೋದು, ಪ್ರಾಫಿಟ್ ನೋಡ್ಬೋದು, ಎಷ್ಟು ಪ್ರಾಡಕ್ಟ್ ಎಷ್ಟು ಸೇಲ್ಸ್ ಆಗ್ಯಾವ. ಸೊ ಅಂತವೆಲ್ಲ ಕಂಪ್ಯೂಟೇಷನ್ ಅಂದ್ರೆ ಅನಲೈಸಿಸ್ ನಥಿಂಗ್ ಬಟ್ ದೇ ವಿಲ್ ಕಂಪ್ಯೂಟ್ ಲೈಕ್ ಟೋಟಲ್ ನಂಬರ್ ಆಫ್ ಪ್ರಾಡಕ್ಟ್ ಸೋಲ್ಡ್, ಟೋಟಲ್ ನಂಬರ್ ಆಫ್ ಸೇಲ್ಸ್ ನಿಂತ ಎಷ್ಟು ಪ್ರಾಫಿಟ್ ಆಗತ್ತದ. ಸೊ ಎಲ್ಲಾನು ಅವರು ಕಂಪ್ಯೂಟ್ ಮಾಡ್ಕೊಂಡು ಒಂದು ಡಿಸಿಷನ್ ಮೇಕಿಂಗ್ ಗೆ ಸಪೋರ್ಟ್ ಮಾಡ್ತಾರ ಅಂತ ಹೇಳ್ತಾನೆ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ he has given for the ಸೇಲ್ಸ್ ಆಫ್ ಒ ಎಲ್ ಎ ಪಿ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಓಕೆ, ಇದನ್ನೇ ಫಿಗರ್ ಒಳಗೆ ಕೊಡಾಕತ್ತಾನ ನೋಡ್ರಿ. ಈಗ ನೋಡ್ ಮಾರ್ಕೆಟಿಂಗ್ ಡೈಮೆನ್ಷನ್ ತಗೊಂಡ ಇದು ದಿಸ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಕ್ಯೂಬ್ ಅಂತ ಹೇಳ್ಬೋದು. ಒ ಎಲ್ ಎ ಪಿ ಒಳಗೆ ನೋಡಿ ಕ್ಯೂಬ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಕ್ಯೂಬ್. ಇಲ್ಲಿ ವೆಸ್ಟ್ ಬೆಂಗಾಲ್, ಡೆಲ್ಲಿ, ಮಹಾರಾಷ್ಟ್ರ, ಚೆನ್ನೈ, ಪ್ರಾಡಕ್ಟ್ 1, Q1, Q2, Q3, Q4. ಸೊ ಇಲ್ಲಿ ಆರೆಂಜ್, ಆಪಲ್, ಮ್ಯಾಂಗೋ. ಸೊ ಇವು ಪ್ರಾಡಕ್ಟ್ಸ್ ನ ಇಲ್ಲಿ ಸೇಲ್ಸ್ ಆಗ್ಯಾವ. ಅಂದ್ರೆ ಡಿಫ್ರೆಂಟ್ ಸಿಟೀಸ್ ತಗೊಂಡಾನ, ಡಿಫ್ರೆಂಟ್ ಕ್ವಾರ್ಟರ್ಸ್ ತಗೊಂಡಾನ, 1 ಇಯರ್ ನ 4 ಕ್ವಾರ್ಟರ್ಸ್ ತಗೊಂಡಾನ. ಆಮೇಲೆ ಯಾವ್ಯಾವ ಪ್ರಾಡಕ್ಟ್ಸ್ ನ ಸೆಲ್ ಮಾಡಕತ್ತಾನ. ಸೊ ಇಲ್ಲಿ ಮಾರ್ಕೆಟ್ ಡೈಮೆನ್ಷನ್ ಮಾಡ್ಬೋದು. ಓಕೆ, ಆಮೇಲೆ ಪ್ರಾಡಕ್ಟ್ ಡೈಮೆನ್ಷನ್ ಮಾಡ್ಬೋದು. ಆಮೇಲೆ ಎಲ್ಲಾನು ಒ ಎಲ್ ಎ ಪಿ ಒಳ ಡಿಫ್ರೆಂಟ್ ಕ್ವಾರ್ಟರ್ಸ್ ನ ಡೈಮೆನ್ಷನ್ ಮಾಡ್ಬೋದು. ಸೊ ಟೋಟಲಿ ಮಲ್ಟಿ ಡೈಮೆನ್ಷನಲ್ ಪ್ರೋಸೆಸ್ ನಡಕತ್ತಿದ ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಎಲ್ಲಾ ಕಡೆಯಿಂದ ಎಲ್ಲಾ ಪ್ರಾಡಕ್ಟ್ ಬಗ್ಗೆ ನಾವು ಡೈಮೆನ್ಷನ್ಸ್ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ OLAP. Okay, so understood about the OLAP? Please reply. Everyone understood about the OLAP? Everyone understood about OLAP? Okay, so fine then. We'll stop today. We'll continue in the next class. Today we have seen the two definitions, that is OLTP and OLAP. Okay, any doubts regarding today's topic? Definitions and examples of OLAP and definitions and examples of OLTP. Any doubt? Any doubts? Anybody have any doubts regarding today's class? Please reply. I'm waiting for your reply fastly. Okay, so fine then. If you don't have any doubts, the thing, one notice I have to say here, next 10 to 11 you have webinar. Okay, already you have registered. Many of ಎಲ್ಲರೂ ಅಟೆಂಡ್ ಮಾಡಬೇಕು ಅಂತ ಹೇಳ್ಯಾರ ಹರೀಶ್ ಸರ್. Okay, you have to attend the webinar, that is 10 to 11. Next ನಿಮಗೆ ಕ್ಲಾಸ್ ಇಲ್ಲ 10 to 11. Okay, 10 to 11 ಕ್ಲಾಸ್ ಇಲ್ಲ, ಬಟ್ ಎಲ್ಲರೂ ಏನ್ ಮಾಡಬೇಕು, the webinar you have registered, you have already got the username and password. ನಿಮ್ಗೆ ಏನದು username and password ಕೊಟ್ಟಿರ್ತಾರೆ ಅವರು, ಅದನ್ನ ತಗೊಂಡು ಎಲ್ಲರೂ ಅಟೆಂಡ್ ಮಾಡ್ಬೇಕು. Fine, understood? I hope you have webinar section today 10 to 11. ಅದು ಗೊತ್ತದ ಅನ್ಕೋತೀನಿ ನಾನು. ಗೊತ್ತದ ಅಲ್ಲ? ಎಸ್, 10 to 11 ನೀವು ರಿಜಿಸ್ಟರ್ ಮಾಡಿರಿ ಪ್ರೀವಿಯಸ್ ನಿನ್ನೆ ಅಥವಾ ಮೊನ್ನೆ. ಸೊ ರಿಜಿಸ್ಟರ್ ಮಾಡಿದಾಗ ನಿಮ್ಗೊಂದು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಬಂದಿರ್ತದೆ. ಸೊ ಆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ತಗೊಂಡು ನೀವು ಆ ವೆಬಿನಾರ್ ಸೆಕ್ಷನ್ ನೆಕ್ಸ್ಟ್ 10 to 11 ಅದ 1 hour ಕ್ಲಾಸ್ ಮೇ ಬಿ. ಓಕೆ, ಸೊ ಯು ಹ್ಯಾವ್ ಟು ಅಟೆಂಡ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ರಿಗಾರ್ಡಿಂಗ್ ದಟ್ webinar, you can call to Haris sir. Okay, but Haris sir said that you have to attend. Everyone should attend. Next the normal classes illa. Okay, but next 10 to 11 you have webinar. Fine, everyone understood? Please reply, everyone understood? Okay,
Fine then. We'll end here. Thank you. Have a nice day.